ಈಗ ಶುರುವಾಗೋದು ಮೋದಿ ಸಂಪುಟ ಯಾರು ಸೇರ್ತಾರೆ, ಇದಕ್ಕೆ ನಾಡಿದ್ದು ಉತ್ತರ ಸಿಗುತ್ತೆ ಸಂಡೇ. ಆದರೆ ನಾಡಿದ್ದು ಪ್ರಧಾನಮಂತ್ರಿಗಳ ಜೊತೆಗೆ ಮಂತ್ರಿಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ಮೋದಿ ನೂತನ ಸಂಪುಟದ ಹೊಸ ಸಚಿವರು ಯಾರಾಗಬಹುದು ಎಂಬ ಲೆಕ್ಕಾಚಾರ ಮುಂದಿಡ್ತಾ ಇದ್ದೇವೆ. ಅದರಲ್ಲೂ ಕರ್ನಾಟಕದಿಂದ ಕಳೆದ ಬಾರಿ 4 ಜನ ಇದ್ದರು, ಕಳೆದ ಬಾರಿ 4-5 ಜನ ಇದ್ದರು. ಕಳೆದ ಬಾರಿ ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಖೂಬಾ, ನಾರಾಯಣ ಸ್ವಾಮಿ, ಹೀಗೆ ಒಂದು 5 ಜನ ಇದ್ದರು. ಈಗ ಕರ್ನಾಟಕದಿಂದ ಎಷ್ಟಾಗ್ತಾರೆ, 2 ಸಂಸದರು ಪಕ್ಕಾ ಮೋದಿ ಸಂಪುಟ ಸೇರ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಯಾರ್ಯಾರಿರ್ಬೋದು ಒಟ್ಟಾರೆಯಾಗಿ ಇಡೀ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿರ್ತಾರೆ ಬನ್ನಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮಿತ್ ಶಾ ಈ ಬಾರಿ ಕೂಡ ಗೃಹ ಸಚಿವರಾಗಿ ಮುಂದುವರಿಬಹುದು. ಎರಡನೇದಾಗಿ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರು, ಕಳೆದ ಬಾರಿ ಕೂಡ ರಕ್ಷಣಾ ಸಚಿವರಾಗಿ ಮುಂದುವರಿಬಹುದು. ಅತ್ಯದ್ಭುತ ಕೆಲಸ ಮಾಡಿರುವಂಥ ನಿತಿನ್ ಗಡ್ಕರಿ ಈ ಬಾರಿ ಕೂಡ ಸಾರಿಗೆ ಸಚಿವರಾಗಿ ಮುಂದುವರಿಬಹುದು. ಇನ್ನು ನಿರ್ಮಲಾ ಸೀತಾರಾಮನ್ ಈ ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥ ಅನುಭವ ಇದೆ, ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಕೂಡ ಅವರೇ ಹಣಕಾಸು ಮಂತ್ರಿಯಾಗಿ ಮುಂದುವರಿಬಹುದು. ಇನ್ನು ಎಸ್ ಜೈಶಂಕರ್ ವಿದೇಶಾಂಗ ಸಚಿವರಾಗಿ ಇವರ ಕೆಲಸದ ಬಗ್ಗೆ ಭಾಳಷ್ಟು ದೊಡ್ಡ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಎಸ್ ಜೈಶಂಕರ್ ಈ ಬಾರಿ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ. ಪ್ರಹ್ಲಾದ್ ಜೋಶಿ ಕರ್ನಾಟಕದಿಂದ ಕಳೆದ ಬಾರಿ ಕೂಡ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ಈ ಬಾರಿ ಕೂಡ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಸಿಗುತ್ತೋ ಅಥವಾ ಯಾವುದಾದ್ರೂ ಬೇರೆ ಖಾತೆ ಸಿಗುತ್ತೋ ಗೊತ್ತಿಲ್ಲ. ಮತ್ತೊಂದು ಕಡೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಮಧ್ಯಪ್ರದೇಶದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು BJP ಸರ್ಕಾರವನ್ನು ಮೊನ್ನೆ ಅಧಿಕಾರಕ್ಕೆ ತಂದರು 163, ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಅವರಿಗೆ ಸಂಸದ ಸ್ಥಾನ ಕೊಟ್ಟು ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ JP ನಡ್ಡಾ ಬದಲಿಗೆ ಅನ್ನುವಂಥ ದೊಡ್ಡ ಕೂಗಿದೆ. ಜೊತೆಗೆ ಮಧ್ಯಪ್ರದೇಶದ ಮಾಜಿ CMಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಸಿಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮನೋಹರ್ ಲಾಲ್ ಖಟ್ಟರ್ ಇವರು ಗೆಲ್ಲಿಲ್ಲ, ಉತ್ತರಾಖಂಡ್ನ ಮಾಜಿ CM, ಆದರೆ ಭಾಳ ಒಳ್ಳೆಯ ಹೆಸರು ಮಾಡಿದಂಥವರು. ಹಾಗಾಗಿ ಇವರನ್ನು ಕೂಡ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಕೂಡ ಕೇಂದ್ರಕ್ಕೆ ಕರೆದು MP ಸೀಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಅವರನ್ನು ಕೂಡ ಮಂತ್ರಿ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಬಿಪ್ಲವ್ ಕುಮಾರ್ ದೇವ್ ತ್ರಿಪುರಾದ ಮಾಜಿ CM, ಇವರಿಗೂ ಕೂಡ ಕೇಂದ್ರ ಸ್ಥಾನಮಾನ ಸಿಗುವಂಥ ಸಾಧ್ಯತೆ ಇದೆ. ಇದಾದ ನಂತರ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ಈ ಬಾರಿ ಸೋತಿದ್ದಾರೆ. 2014ರಲ್ಲೂ ಕೂಡ ಇವರು ಅಮೇಥಿಯಲ್ಲಿ ಸೋತಿದ್ದರು, 2019ರಲ್ಲಿ ಗೆದ್ದಿದ್ದಾರೆ. 2014ರಲ್ಲಿ ಇವರು ಸೋತಾಗ ಯಾರ ವಿರುದ್ಧ ಸೋತಿದ್ದು? ರಾಹುಲ್ ಗಾಂಧಿ ವಿರುದ್ಧ ಸೋತಿದ್ದು. ಆದರೆ ಇವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅವರನ್ನು ಮಂತ್ರಿ ಮಾಡಲಾಗಿತ್ತು. ಭಾಳ ಅದ್ಭುತವಾಗಿ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸಿದರು. ಆ ನಂತರ ಅವರು 2019ರಲ್ಲಿ ರಾಹುಲ್ ಗಾಂಧಿ ಅವರನ್ನು ಸೋಲಿಸಿದರು. ಈ ಬಾರಿ ಸೋತಿದ್ದಾರೆ, ಆದರೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಅವರನ್ನು ರಾಜ್ಯಸಭಾ ಸ್ಥಾನಮಾನ ಕೊಡುವಂಥ ಸಾಧ್ಯತೆ ಇದೆ. ಜಿತಿನ್ ಪ್ರಸಾದ್ ಮೂಲತಃ ಕಾಂಗ್ರೆಸ್ಸಿನವರು, ಬಹಳ ಒಳ್ಳೆ ನಾಯಕ. ಆದರೆ ಬದಲಾದ ಸನ್ನಿವೇಶದಲ್ಲಿ BJP ಸೇರ್ತಾರೆ. ಅವರಿಗೆ ಈ ಬಾರಿ ಪಿಲಿಭಿಟ್ನಿಂದ ಟಿಕೆಟ್ ಕೊಡ್ತಾರೆ. ಪಿಲಿಭಿಟ್ ಯಾವತ್ತೂ ಕೂಡ ಸಂಜಯ್ ಗಾಂಧಿಯವರ ಮಗ ವರುಣ್ ಗಾಂಧಿಯವರ ಕ್ಷೇತ್ರವಾಗಿತ್ತು, ಮನೇಕಾ ಗಾಂಧಿಯವರ ಪುತ್ರ. ಈ ಬಾರಿ ಪಿಲಿಭಿಟ್ನಿಂದ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಜಿತಿನ್ ಪ್ರಸಾದ್ ಅವರಿಗೆ ಸಿಕ್ಕಿದೆ. ಜಿತಿನ್ ಪ್ರಸಾದ್ ಭಾರೀ ಬಹುಮತದ ಅಂತರದಿಂದ ಗೆದ್ದು ಬಂದಿದ್ದಾರೆ. ಹಾಗಾಗಿ ಜಿತಿನ್ ಪ್ರಸಾದ್ ಅವರಿಗೂ ಕೂಡ ಮಂತ್ರಿಗಿರಿ ಸಾಧ್ಯತೆ ಇದೆ. ಇನ್ನು ಅನುಪ್ರಿಯಾ ಪಟೇಲ್ ಇವರು NDA ಮೈತ್ರಿಕೂಟದ ಒಂದು ಪಾರ್ಟಿ ಅಪ್ನಾ ದಳ, ಎಂದೆಂದಿಗೂ ಅಪ್ನಾ ಸಾಥ್ ಇದ್ದಂಥ ಅಪ್ನಾ ದಳ. ಹಾಗಾಗಿ ಅನುಪ್ರಿಯಾ ಪಟೇಲ್ಗೆ ಈ ಬಾರಿ ಮಹಿಳಾ ಕೋಟದಲ್ಲಿ ಒಂದು ಸಚಿವ ಸ್ಥಾನ ಸಿಗೋದು ಗ್ಯಾರಂಟಿಯಾಗಿದೆ. ಇದಾದ ನಂತರ ಸುಧಾಂಶು ತ್ರಿವೇದಿ ರಾಜ್ಯಸಭಾ ಸದಸ್ಯ, ಸುಧಾಂಶು ತ್ರಿವೇದಿ ಅವರಿಗೂ ಕೂಡ ಈ ಬಾರಿ, ಸುಧಾಂಶು ತ್ರಿವೇದಿ ಒಳ್ಳೆಯ ವಕ್ತಾರರು,
ಬಿ ಜೆ ಪಿ ಪರ ಅದ್ಭುತ ಬ್ಯಾಟಿಂಗ್ ಮಾಡ್ತಾರೆ. ರಾಮಾಯಣ, ಮಹಾಭಾರತ, ಕೃಷ್ಣ, ರಾಮ ಎಲ್ಲ ವಿಚಾರಗಳನ್ನು ತರ್ತಾರೆ. ಆಮೇಲೆ ಅವರು ಪ್ರಸ್ತುತಪಡಿಸುವಂಥ ರೀತಿ ಭಾಳ ಅದ್ಭುತವಾಗಿದೆ. ಒಂದು ರೀತಿಯಲ್ಲಿ ಸಂಬಿತ್ ಪಾತ್ರ ಸ್ಟೈಲಲ್ಲೇ ಬೇರೆ ರೀತಿಯಲ್ಲಿ. ಸೊ ಅವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ, ರಾಜ್ಯಸಭಾ ಸದಸ್ಯ. ಇನ್ನು ಗಿರಿರಾಜ್ ಸಿಂಗ್, ಬೇಗುಸರಾಯ್ MP ಗಿರಿರಾಜ್ ಸಿಂಗ್ ಭಾಳ ಫೇಮಸ್ ಇವರು, ಇವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಗತ್ತೆ. ಇನ್ನು ನಮ್ಮ ಕರ್ನಾಟಕದಿಂದ HD ಕುಮಾರಸ್ವಾಮಿ ಅವರು, ಮಂಡ್ಯ ಸಂಸದರು, JDS ಸಂಸದರು, ಇವ್ರಿಗೂ ಕೂಡ ಮಂತ್ರಿಗಿರಿ ಪಕ್ಕ ಆಗಿದೆ. ಇನ್ನು D ಪುರಂದರೇಶ್ವರಿ ರಾಜಮಂಡ್ರಿ ಸಂಸದೆ, ಈ ಹಿಂದೆ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಯಾರು ಗೊತ್ತಾ? NTR ಇದ್ದಾರಲ್ಲ, ಸೀನಿಯರ್ NTR, ಜೂನಿಯರ್ NTR ಅಲ್ಲ, ಸೀನಿಯರ್ NTR ಅವರ ಪುತ್ರಿ D ಪುರಂದರೇಶ್ವರಿ ಅವರ ಪುತ್ರಿ, ಅವರು ಕೂಡ ಮಂತ್ರಿಗಿರಿ ಸಿಗತ್ತಂತೆ. ಓಕೆ, ಈ ನಡುವೆ ನಾನು ನಿನ್ನೆ ಕೂಡ ಹೇಳಿದೆ, ಮೊನ್ನೆ ಕೂಡ ಹೇಳಿದೆ, ರಾಜ್ಯದಲ್ಲಿ ಯಾವುದಾದ್ರೂ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾರಾದರೂ ಮಂತ್ರಿಗಿರಿ ಬೇಡದವನು ಯಾರಾದಿದ್ದರೆ ಅದು ಅವರಿಗೆ ಒಂದು ಸೀಟು ಫಿಕ್ಸು. ಯಾವುದು? ಸ್ಪೀಕರ್ ಕೊಡ್ತೇನೆ ಅಂತಂದರೆ ಎಲ್ಲ ಓಡ್ಬಿಡ್ತಾರೆ ಕರ್ನಾಟಕದಲ್ಲಿ. ಆದರೆ ಕೇಂದ್ರದಲ್ಲಿ ಈ ಬಾರಿ ಸ್ಪೀಕರ್ ಸ್ಥಾನಕ್ಕೆ ಭಾಳಷ್ಟು ದೊಡ್ಡ ಪೈಪೋಟಿ. ಯಾಕೆ? ಭಾಳ ದೊಡ್ಡ ಪೈಪೋಟಿ ಯಾಕೆ ಅಂತ ಹೇಳ್ತೀನಿ ನೋಡಿ. TDP ನಾಯಕರು ನಮಗೆ ಪ್ರಮುಖ ಖಾತೆಗಳ ಜೊತೆಗೆ ಲೋಕಸಭಾ ಸ್ಪೀಕರ್ ಸ್ಥಾನವೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ TDPಗೂ ಸ್ಪೀಕರ್ ಸ್ಥಾನಕ್ಕೆ ಏನೋ ಸಂಬಂಧ ಇದೆ. ಈ ಹಿಂದೆ ಕೂಡ CM ಬಾಲಯೋಗಿ ಎನ್ನುವರು TDPಯಿಂದ ಸ್ಪೀಕರ್ ಆಗಿದ್ದರು. ನಂತರ ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ. ಇವತ್ತಿನ ಸೆಂಟ್ರಲ್ ಹಾಲ್ ಇದೆಯಲ್ಲ, ಆ ಹಾಲ್ಗೂ ಕೂಡ ಬಾಲಯೋಗಿ ಅಂತ ಹೆಸರಿಟ್ಟೋದು ಅದೇ ಕಾರಣಕ್ಕಾಗಿ. ಭಾಳ ಜನಪ್ರಿಯ ಸ್ಪೀಕರ್ ಅವರು. ಈಗ TDP ಮತ್ತೆ ನಮಗೆ ಸ್ಪೀಕರ್ ಕೊಡಬೇಕು ಅಂತ ಪಟ್ಟು ಹಿಡಿದಿದೆ. ಆದರೆ TDPಗೆ ಸ್ಪೀಕರ್ ಸ್ಥಾನ ಕೊಡಬೇಡಿ ಅಂಥೇಳಿ JDUನ ನಿತೀಶ್ ಕುಮಾರ್ ಆಗ್ರಹಿಸ್ತಾ ಇದ್ದಾರೆ. ಇದೇ ನೋಡಿ ಇವರ ಪ್ರಾಬ್ಲಮ್. ಸ್ವಂತ ಪಕ್ಷ ಒಂದೇ NDA, ಅವರು ಕೊಡಬೇಡಿ, ಇವರು ಕೊಡಬೇಡಿ. ಸ್ಪೀಕರ್ ಸ್ಥಾನದ ಮಹತ್ವ ಅರಿತಿರುವಂಥ BJP ನಾಯಕರು ಅದನ್ನು ತಮ್ಮಲ್ಲೇ ಇಟ್ಟುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಇವರು ಗೊತ್ತಿದೆ ಸ್ಪೀಕರ್ ಸ್ಥಾನ ಕೊಟ್ಟರೆ ಏನೆಲ್ಲ ಆಗುತ್ತೆ ಅಂತೇಳಿ. ಏನಾಗತ್ತೆ ಸ್ಪೀಕರ್ ಸ್ಥಾನಕ್ಕಾಗಿ? ಈ ಬಾರಿ ನೋಡಿ, ಸ್ಪೀಕರ್ ಸ್ಥಾನ ಕೊಟ್ಟರೆ ಏನಾಗುತ್ತೆ? ನೋಡಿ, ಲೋಕಸಭೆಯಲ್ಲಿ ಸ್ಪೀಕರ್ ಸ್ಥಾನ ಬಹಳ ಪವರ್ಫುಲ್ ಸ್ಥಾನ. ಏನ್ರಿ ಪವರ್ಫುಲ್ ಸ್ಥಾನ? ಬೆಡ್ ಜಾಯಿಯೇ, ಸಿಡೌನ್ ಅಂತೀರಿ, ಶಾಂತವಾಗಿರಿ, ಕೂಲ್ ಡೌನ್, ಬೇಟೋ ಇಷ್ಟೇ ಅಲ್ವಾ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಅಷ್ಟೇ ಅಲ್ಲ. ಸಂಸದರ ಅರಚಾಟ, ಕೂಗಾಟ ನಿಯಂತ್ರಣ ಮಾಡೋದು ಮಾತ್ರ ಸ್ಪೀಕರ್ ಕೆಲಸ ಅಲ್ಲ, ಜಡ್ಜ್ ಥರ ಕೆಲಸ ಮಾಡೋದಲ್ಲ. 2024 ಚುನಾವಣೆಯಲ್ಲಿ NDA ಕೂಟಕ್ಕೆ ಬಹುಮತ ಬಂದಿರೋದು BJPಗಲ್ಲ. ಲೋಕಸಭೆಯಲ್ಲಿ NDAಗೆ 293 ಸಂಸದರ ಬೆಂಬಲ ಇದೆ. ಆದರೆ BJPಗೆ 272 ಇಲ್ಲ. BJP ಪೂರ್ಣ ಪ್ರಮಾಣದಲ್ಲಿ 2014 2019 ತನಕ ಬಂದಿಲ್ಲ. BJPಯ ಕೇವಲ 240 ಸಂಸದರು. ಬಹುಮತಕ್ಕೆ 32 ಸಂಸದರು ಬೇಕು. ಓಕೆ, ಅದಕ್ಕೆ ಸ್ಪೀಕರ್ಗೆ ಇದಕ್ಕೇನು ಸಂಬಂಧ? 32 ಮಿತ್ರರಿಂದ ಬೇಕು. ಆದ್ದರಿಂದ ಮಿತ್ರರನ್ನೇ ಅವಲಂಬಿಸಬೇಕು ಮೋದಿ ಆ್ಯಂಡ್ ಟೀಮ್. ಅದರಲ್ಲೂ TDP JDU ಪಲ್ಟುರಾಮ್ಗಳು ಅವರನ್ನೇ ನಂಬಿದ್ದಾರೆ. BJP ನಂಬಲೇಬೇಕು. ಸರಿ ಸರ್, ಅವರಿಗೆ 1-2 ಜಾಸ್ತಿ ಕೊಡಿ ಮಂತ್ರಿಗಿರಿ, ಸ್ಪೀಕರ್ ಸ್ಥಾನ ಯಾಕೆ ಇಂಪಾರ್ಟೆಂಟ್ ಅದೇ ಹೇಳಿ ಅಂತ ನೀವು ಕೇಳ್ತಾ ಇರ್ಬೋದು. ನೋಡಿ, ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನಾಳೆ ಇದೇ TDPಯ ಚಂದ್ರಬಾಬು ನಾಯ್ಡು ಅಥವಾ JDUನ ನಿತೀಶ್ ಕುಮಾರ್ ಒಂದು ವೇಳೆ ಇಂಡಿ ಕೂಟಕ್ಕೆ ಜಂಪ್ ಹೊಡೆದ್ರೆ ಏನು ಮಾಡ್ತೀರಿ? ಒಂದು ವೇಳೆ ಇಂಡಿ ಕೂಟ ಬನ್ನಿ ಚಂದ್ರಬಾಬು ನಾಯ್ಡು ಅವರೇ ಪ್ರಧಾನಮಂತ್ರಿ ಮಾಡ್ತೀನಿ, ಬನ್ನಿ ನಿತೀಶ್ ಕುಮಾರ್ ಅವರೇ ಪ್ರಧಾನಮಂತ್ರಿ ಮಾಡ್ತೀನಿ ಅಂದರೆ ಇವರು ಹೋಗದೇ ಇರ್ತಾರಾ? ಹೋಗಬಹುದು, ಹೋಗದೇನೂ ಇರ್ಬೋದು. ಆಗ ಲೋಕಸಭಾ ಸ್ಪೀಕರ್ ಪ್ರಮುಖ ಪಾತ್ರ ವಹಿಸ್ತಾರೆ. ನಿತೀಶ್ ಮತ್ತು ನಾಯ್ಡು ಒಂದು ವೇಳೆ ಬೇರೆ ಕೂಟಕ್ಕೆ ಜಂಪ್ ಆದಾಗ ಅವರನ್ನು ಅನರ್ಹಗೊಳಿಸದೇ ಇರೋದು ಸ್ಪೀಕರ್ ಕೈಯಲ್ಲಿರುತ್ತೆ. ಅಥವಾ ಯಾವುದಾದ್ರೂ ಒಂದು ನಿರ್ಧಾರ ತಗೊಂಡ್ರೂ ಕೂಡ ಅದನ್ನು ಮುಂದೆ ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಆಗ ಸ್ಪೀಕರ್ ಯಾರ ಪರ ಇರ್ತಾರೆ ಅವರಿಗೆ ಲಾಭ ಆಗತ್ತೆ. ಪಕ್ಷ ಬದಲಾವಣೆ, ಸರ್ಕಾರ ರಚನೆ ಬಲು ಸುಲಭವಾಗತ್ತೆ. ಸಂಸದರ ಸದಸ್ಯತ್ವದ ಬಗ್ಗೆ ಸ್ಪೀಕರ್ ನಿರ್ಧಾರವೇ ಅಂತಿಮವಾಗಿರುತ್ತೆ. ಸಂಸದ ಬೇರೆ ಪಕ್ಷದ ಬೆನ್ನಿಗೆ ನಿಂತರೆ ಸ್ಪೀಕರ್ ಮಾತೆ ಫೈನಲ್. ಸರಿನ ತಪ್ಪು ಅವರು ಹೇಳಬೇಕು, ಜಡ್ಜು. ಆಗ ಪಕ್ಷ ಹೇಳಿದರೆ ಸಂಸದನ ಸದಸ್ಯತ್ವ ರದ್ದು ಮಾಡಬಹುದು, ಮಾಡದೇ ಇರಬಹುದು. ಸಂಸದ ಶಾಸಕರ ಅಧಿಕಾರಾವಧಿ ಬಗ್ಗೆ
ಎಸ್, ಸುಪ್ರೀಂ ಕೋರ್ಟ್ ಕೂಡ ಹಸ್ತಕ್ಷೇಪ ಮಾಡಲ್ಲ, ಅದು ಸ್ಪೀಕರ್ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಸ್ಪೀಕರ್ ಬೇಕು. ಅರ್ಥ ಆಯ್ತಲ್ಲ? ಸುಪ್ರೀಂ ಕೋರ್ಟ್ ಕೂಡ ಹಸ್ತಕ್ಷೇಪ ಮಾಡೋಕ್ಕೆ ಬರಲ್ಲ. ಆ ಸಂದರ್ಭಕ್ಕೆ ಬೇರೆ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದಷ್ಟೇ. ಹಾಗಾಗಿ ಮುಂದೆ ಆಗಬಹುದಾದಂಥ ಅನಾಹುತ, ಲಾಭ ನಷ್ಟದ ಲೆಕ್ಕಾಚಾರದಿಂದಾಗಿ ಸ್ಪೀಕರ್ ಸ್ಥಾನಕ್ಕೆ ಮಹತ್ವ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.